ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅತ್ತೆ ಸೊಸೆಯ ಬಾಂಡಿಂಗ್ ಯಾವ ಥರ ಇರಬೇಕು, ಯಾವ ಥರ ಇದ್ದರೆ ಚೆನ್ನಾಗಿರುತ್ತೆ, ಯಾವ ಥರ ಇಲ್ಲೋದ್ರೆ ಚೆನ್ನಾಗಿರಲ್ಲ ಲೈಫು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ. ಯಾಕೆ ಅಂದರೆ ತುಂಬ ಜನ ಅತ್ತೆದಿರು ಮಿಸ್ಟೇಕ್ ಮಾಡ್ಕೊಳ್ಳೋದೇ ಇಲ್ಲಿ. ಯಾಕೆ ಅಂದರೆ ನಾನು ಹೇಳೋದು, ಈಗ ಮನೆಗೆ ಸೊಸೆನ ತಗೊಬಂದಾಗ ನೀವು ಅವಳನ್ನ ಮಗಳ ರೀತಿ ನೋಡಿದ್ರೆ ಅವಳು ನಿಮ್ಮನ್ನು ತಾಯಿ ರೀತಿ ನೋಡ್ತಾಳೆ ಅಲ್ವಾ. ಬಂದ ತಕ್ಷಣ ಅತ್ತೆ ಅನ್ನೋ ಗೌರವ ನೀವು ತೋರಿಸಿದ್ರೆ ಅವಳು ಸೊಸೆ ಅನ್ನೋ ಅಹಂಕಾರ ಅವಳು ತೋರಿಸ್ತಾಳೆ. ಅದೆರಡರ ಮಧ್ಯದಲ್ಲಿ ಬಿಡಿ, ಅದು ಹೊಂದಾಣಿಕೆ. ಕ್ಷಣಕ್ಕೆ ಅತ್ತೆ ಸೊಸೆ ಚೆನ್ನಾಗಿರ್ತೀವಿ, ಒಂದು ಕ್ಷಣಕ್ಕೆ ಅತ್ತೆ ಸೊಸೆ ಜಗಳ ಆಡ್ತೀವಿ. ಇದು ಸರ್ವೇ ಸಾಮಾನ್ಯ, ಎಲ್ಲರ ಮನೆಯಲ್ಲೂ ಇದ್ದಿದ್ದೆ. ಆದರೆ ನಾನು ಹೇಳುವಂಥದ್ದು, ಅತ್ತೆ ಆದವರು ತಮ್ಮ ಜುಟ್ಟು ಜನಿವಾರ ಆದರೂ ಈಗಂತೂ ಹೆಣ್ಮಕ್ಳು ಸಿಗೋದು ತುಂಬಾ ಕಷ್ಟ ಆಗ್ತಾಯಿದೆ. ಆಗ ಎಲ್ಲೋ ಕಷ್ಟಪಟ್ಟು ಹುಡುಕಿ ಒಂದು ಹುಡುಗಿ ಅಂತ ತೊಗೊಂಬರ್ತೀರ. ತಗೊಬಂದ ತಕ್ಷಣ ಅವಳು ನಮಗೆ ಸುಲಭವಾಗಿ ಹುಡುಗಿ ಸಿಕ್ಕಿದ್ದಾಳೆ ಅಂದ ತಕ್ಷಣ ಅವಳ ಕುಲ ಗೋತ್ರ ಏನು ವಿಚಾರಿಸಲ್ಲ, ಮದುವೆ ಮಾಡ್ಕೊಂಡು ಬರ್ತೀರ. ಬಂದು ನಿಮ್ಮ ಜುಟ್ಟನ್ನ ಅವಳ ಕೈಲಿ ಕೊಡುವಂಥದ್ದು. ನಿಮ್ಮ ಜುಟ್ಟನ್ನ ನೀವು ಅವಳ ಕೈಲಿ ಕೊಟ್ಟಾಗ ನೀವು ಅವಳ ಸೂತ್ರಗೊಂಬೆ ಹಾಗೆ ಆಗ್ತೀರ. ಅವಳು ಕೂತ್ಕೊ ಅಂದರೆ ಕೂತ್ಕೋಬೇಕು, ಹೇಳು ಅಂದರೆ ಹೇಳಬೇಕು, ಊಟ ಮಾಡು ಅಂದರೆ ಮಾಡಬೇಕು, ಜಗಳ ಆಡಿದ್ರು ಇದು ಮಾಡಬೇಕು. ಜಗಳ ಆಡ್ಕೊಂತ ಅವ್ರ ಮನೆಗೆ ಹೋದ್ರೂ ನೀವು ಸಹಿಸ್ಕೊಂಡಿರಲೇಬೇಕು. ಯಾಕೆ ಅಂದರೆ ನಿಮ್ಮ ಜುಟ್ಟು ಜನಿವಾರ ಅವಳ ಕೈಲಿರುತ್ತೆ. ಹಾಗೆ ಸೊಸೆ ಆದವಳು ಅಷ್ಟೇ. ಬಂದ ತಕ್ಷಣ ನಿನ್ನ ಒಂದು ಏನು ಒಳ್ಳೆಯದು ಕೆಟ್ಟದ್ದು ವೀಕ್ನೆಸ್ನ ನೀನು ಅತ್ತೆ ಕೈಲಿ ಕೊಟ್ಟರೆ ನಿನ್ನ ವೀಕ್ನೆಸ್ಸು ಅದೇ ಆಗುತ್ತೆ. ಯಾವಾಗಲಾದರೂ ಅಷ್ಟೇ ನಿಮ್ಮ ವಿಷಯಗಳನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಅತ್ತೆ ಸಲಿಗೆಯಲ್ಲಿದ್ದಾರೆ, ನನ್ನ ಅಮ್ಮನ ಥರ ನೋಡ್ಕೊತಾ ಇದ್ದಾಳೆ ಅಂತ ನಾವು ಕೆಲವೊಂದು ವಿಷಯಗಳನ್ನ ಅಮ್ಮನ ಹತ್ರನೇ ಶೇರ್ ಮಾಡಲ್ಲ. ಯಾಕಂದರೆ ತಾಯಿ ಮಕ್ಕಳ ಮಧ್ಯೆ ಆ ಥರ ಒಂದು ಬಾಂಡಿಂಗ್ ಇರಲ್ಲ. ಯಾಕಂದರೆ ಹೆಣ್ಮಕ್ಳೇ ಆಗಲಿ ನಾವು ಗಂಡು ಮಕ್ಕಳೇ ಆಗಲಿ, ನಾವು ಏನು ತಾಯಿ ಹತ್ರ ಶೇರ್ ಮಾಡ್ಕೋಬೋದು ಅದನ್ನೇ ಮಾಡೋಕ್ಕಾಗೋದು. ತಾಯಿಂದಿರು ಮಕ್ಕಳ ಹತ್ರ ಏನು ಶೇರ್ ಮಾಡ್ಕೋಬೋದು ಅದಷ್ಟನ್ನೇ ಶೇರ್ ಮಾಡ್ಕೊಳಕ್ಕಾಗೋದು. ಆದರೆ ನೀವು ಬೇರೆ ಒಂದು ಮದುವೆ ಆಗೋದ ತಕ್ಷಣ ನಿಮ್ಮ ಲೈಫನ್ನ ನೀವೇ ಹಾಳು ಮಾಡ್ಕೊಳಂಗಾಗುತ್ತೆ. ಯಾಕಂದರೆ ಅತ್ತೆ ಆದವಳು ಸೊಸೆ ಕೈಗೆ ಜುಟ್ಟು ಕೊಟ್ಟು, ಸೊಸೆ ಆದವಳು ಅತ್ತೆ ಕೈಗೆ ಜುಟ್ಟು ಕೊಟ್ಟರೆ ಆ ಸಂಸಾರದಲ್ಲಿ ನೆಮ್ಮದಿ ಇರಲ್ಲ, ದಿನನಿತ್ಯ ಜಗಳ ಇರುತ್ತೆ. ಯಾಕಂದರೆ ನೀನೇ ದಾರಿ ತಪ್ಪಿದೆಯಾ, ನಿಂದೇ ಈ ಥರ ಇದೆ, ಇನ್ನು ನನಗೆ ನೀನು ಹೇಳಕ್ಕೆ ಬರ್ತೀಯಾ, ನಿನಗೆ ಏನು ಅಧಿಕಾರ ಇದೆ ನನಗೆ ಹೇಳೋಕ್ಕೆ ಅಂತ ಸೊಸೆ ನಿಂತ್ಕೊಂಡ್ರೆ ಅತ್ತೆ ಏನೂ ಮಾಡೋಕ್ಕಾಗಲ್ಲ. ಅವಳು ಊಟ ಹಾಕಿದ್ರೆ ಹಾಕಿಸ್ಕೋಬೇಕು, ಅವಳು ಅಂದಂಗೆಲ್ಲ ಅನ್ಸ್ಕೋಬೇಕು. ಅತ್ತೆ ಅನ್ನೋದು ಅದರದ್ದೇ ಒಂದು ಸ್ಥಾನ ಇದೆ, ಆ ಗೌರವ ಇದೆ. ಅದನ್ನು ಕೆಲವರು ಇನ್ನೂ ಅದನ್ನು ಇದು ಮಾಡ್ತಾರೆ. ಯಾಕಂದರೆ ಅತ್ತೆ ಅಂದರೆ ತೂಕ. ಎಲ್ಲ ಅತ್ತೆದಿರು ಕೆಟ್ಟವರು ಅಂತ ನಾನು ಹೇಳಲ್ಲ. 100ಕ್ಕೆ ಒಂದು 50% ಒಳ್ಳೆಯವರು ಇದ್ದಾರೆ, 50% ಕೆಟ್ಟವರು ಇದ್ದಾರೆ. ಯಾಕಂದರೆ ಅರ್ಥ ಮಾಡ್ಕೊಳ್ಳೋ ಅಂತ ಇರುತ್ತೆ. ಹಾಗಾಗಿ ಅತ್ತೆ ಆದವಳೇ ತೂಕ ಇಲ್ಲ ಅಂದಾಗ ಸೊಸೆ ಆದವಳು ಇನ್ನೆಲ್ಲಿ ತೂಕ ಇರೋಕ್ಕೆ ಸಾಧ್ಯ ಹೇಳಿ. ಆಗ ಮಗನ ಒಂದು ಕೈಗೊಂಬೆ ಮಾಡ್ಕೋತಾಳೆ. ಆವಾಗ ನನ್ನ ಸೊಸೆ ಸರಿ ಇಲ್ಲ, ನನ್ನ ಸೊಸೆ ಹಾಗೆ ಹೀಗೆ ಅಂತ ಬೇರೆಯವ್ರ ಹತ್ರ ಎಲ್ಲ ಅವಳ ಬಗ್ಗೆ ಇಲ್ಲ ಸಲ್ಲನ್ನೆಲ್ಲ ಹೇಳೋದು. ಅವಳು ಸರಿ ಇಲ್ಲ, ಅವಳು ಆ ಥರ, ಅವಳು ಈ ಥರ ಅಂತ ಅವಳ ಬಗ್ಗೆ ಎಷ್ಟು ಮಾತಾಡ್ಬೋದು ಆ ಥರ ಎಲ್ಲ ಮಾತಾಡ್ತೀರಾ. ಮತ್ತು 2 ದಿನ ಆದಮೇಲೆ ಸೊಸೆ ಹಾಗೆ, ಸೊಸೆ ಹೀಗೆ, ಸೊಸೆ ಒಳ್ಳೆಯವಳು ಅಂತ ಮಾತಾಡ್ತೀರ. ಕರೆಕ್ಟಾಗಿ ಯಾವಾಗಲೂ ಅಷ್ಟೇ ಒಂದೇ ಥರ ಇರಿ. ಸೊಸೆ ಮುಂದೆನೂ ಒಂದೇ ಥರ ಇರಿ, ಸೊಸೆ ಹಿಂದೆನೂ ಒಂದೇ ಥರ ಇರಿ. ಅವಳ ಹಿಂದ್ಗಡೆ ಹೇಗೆ ಬೇಕಾಗಿ ಬೈತೀರ. ಮತ್ತು 2 ದಿನಕ್ಕೆ ನೀವು ಚೆನ್ನಾಗಾಯಿತು ಅಂದ ತಕ್ಷಣ ಮತ್ತೆ ಅವಳನ್ನು ನನ್ನ ಸೊಸೆ ಅಂತ ಕೊಂಡಾಡ್ತೀರ. ಅವಳು ಅಷ್ಟೇ ನನ್ನ ಅತ್ತೆ ಹಾಗೆ ಹೀಗೆ ಅಂತ ಹೇಗೆ ಬೇಕಾಗಿ ಮಾತಾಡೋವಂಥದ್ದು. ಮಾತುಗಳು ಬೆಳಿತವೆ, ಹೇಗೆ ಬೇಕಾಗೆ ಮಾತಾಡೋವಂಥದ್ದು. ಆಗ ಅಮ್ಮ ಮಗನ ಬಗ್ಗೆ ಜಗಳ ತಂದಿಡುವಂಥದ್ದು, ಜಗಳ ಮಾಡೋವಂಥದ್ದು, ಇದನ್ನೆಲ್ಲ ಮಾಡೋದು. ಒಬ್ರಿಗೊಬ್ರು ಪೈಪೋಟಿ ನಿಲ್ಲೋದು, ಹಾದಿ ರಂಪ ಬೀದಿ ರಂಪ ಮಾಡ್ಕೊಳ್ಳೋದು. ಯಾಕಂದರೆ ಅಲ್ಲಿ ಅತ್ತೆಗೆ ಮಾತಾಡೋ ಅವಕಾಶ ಇರಲ್ಲ. ಯಾಕೆ ಅಂದರೆ ಪ್ರತಿಯೊಂದು ವಿಷಯದಲ್ಲೂ, ಎಲ್ಲ ವಿಷಯದಲ್ಲೂ ಸೊಸೆಗೆ ಅಧಿಕಾರ ಇರೋದು. ಯಾಕೆ ಅಂದರೆ ಅತ್ತೆ ಜುಟ್ಟು ಸೊಸೆ ಕೈಲಿರುತ್ತಲ್ಲ. ಹಾಗಾಗಿ ನೀನೊಂದು ತಪ್ಪು ಮಾಡು, ಅದನ್ನು ನಾನು ತಪ್ಪು ಮಾಡ್ತಾಯಿದ್ದೀನಿ ಅಂತ ಸೊಸೆ ಮುಂದೆ ತೋರಿಸ್ಕೊಂಡು ಆಡಂಬರಕ್ಕಲ್ಲ. ನಾಳೆ ದಿನ ಅದೇ 4 ಜನ ಗೊತ್ತಾದರೆ ನಿನ್ನ ವ್ಯಾಲ್ಯೂ ಏನಾಗುತ್ತೆ, ನಿನ್ನ ಅತ್ತೆ ಸ್ಥಾನಕ್ಕೆ ಏನಾಗುತ್ತೆ ಅನ್ನೋದು ನಿನ್ನ ಬಲ್ಲಿಲ್ಲ. ಯಾಕಂದರೆ ಅದನ್ನು ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಅತ್ತೆ ಸೊಸೆ ಮಧ್ಯದಲ್ಲಿ ಯಾವತ್ತೇ ಆದ್ರೂ ಪ್ರೀತಿ ವಿಶ್ವಾಸ ಇರಬೇಕು. ಅತಿಯಾದ ಪ್ರೀತಿ ವಿಶ್ವಾಸ ಇರಬಾರ್ದು. ನನ್ನ ಸೊಸೆ ಮೇಲೆ ನನಗೆ ನಂಬಿಕೆ ಇದೆ, ನಮ್ಮ ಅತ್ತೆ ಮೇಲೆ ನನಗೆ ನಂಬಿಕೆ ಇದೆ, ಖಂಡಿತ ಅದಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಬ್ಬರು ಸೊಸೆ ಒಂದು ತಪ್ಪು ಮಾಡಿದ್ರು, ನನ್ನ ಸೊಸೆ ಅಂತ ಅಂದ್ಕೊಂಡು ಅದನ್ನು ಅಲ್ಲಿಗೆ ಬಿಟ್ಟು ಹೋಗುವಂಥದ್ದು ತುಂಬ ಜನ ಇದ್ದಾರೆ.
ಆದರೆ ಕೆಲವರು ಅದನ್ನೇ ಹೇಳ್ಕೊಂಡು ಅದು ಒಬ್ಬರ ಹತ್ರ ಅಲ್ಲ, ಇಡೀ ಫ್ಯಾಮಿಲಿಗೆ ರಟ್ಟು ಮಾಡ್ತಾರೆ. ನನ್ನ ಸೊಸೆ ಹೀಗೆ, ನನ್ನ ಸೊಸೆ ಹಾಗೆ, ಹಾಗೆ ಹಿಂಗೆ ಅಂತ ಅವಳನ್ನು ಬೆನ್ನ ಹಿಂದೆ ಏನು ಮಾತಾಡಬೇಕು ಅಷ್ಟೆಲ್ಲ ಮಾತಾಡುವಂಥದ್ದು, ಅವಳನ್ನ ಕೇವಲವಾಗಿ ಮಾತಾಡುವಂಥದ್ದು ಮಾಡ್ತೀರ. ಮತ್ತು ಅವಳು ಚೆನ್ನಾಗಾದ ತಕ್ಷಣ ನನ್ನ ಸೊಸೆ ಅಂತ ಬೀಗುವಂಥದ್ದು. ಅಂದರೆ ಅವಳ ಮುಂದೆ ನಾನು ಕರೆಕ್ಟಾಗಿದ್ದೀನಿ, ನಾನು ಎಲ್ಲೂ ಏನೂ ಮಾತಾಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡಿದ್ರು. ಇಲ್ಲಿ ಬಡವ ಆಗಿದ್ದ್ಯಾರು? ಮಗ. ಅವನು ಅಮ್ಮನ ಜೊತೆನೂ ಮಾತಾಡೋಕ್ಕಾಗಲ್ಲ, ಹೆಂಡ್ತಿ ಜೊತೆನೂ ಮಾತಾಡೋಕ್ಕಾಗಲ್ಲ. ಇವ್ರು ಏನು ತಪ್ಪು ಮಾಡ್ತಾಯಿದ್ರು ಮಗನ ಗಮನಕ್ಕೆ ಬರಲ್ಲ. ಯಾಕಂದರೆ ಮಗ ಸಾಧು ಪ್ರಾಣಿ, ಅವನಿಗೆ ಕೆಲಸ ಬಿಟ್ಟು ಇನ್ನೇನು ಗೊತ್ತಿರಲ್ಲ, ಮನೇಲಿ ಏನು ನಡೀತಿರುತ್ತೆ ಅಂತ ಗೊತ್ತಿರಲ್ಲ. ಅವನಾಯಿತು ಅವ್ನ ಕೆಲಸ ಆಯಿತು ಅವ್ನು ಮಾಡ್ತಾಯಿರ್ತಾನೆ. ಮನೇಲಿ ಇವರ ಏನು ಒಳ್ಳೆಯದೋ ಕೆಟ್ಟದೋ ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಿರೋಕ್ಕಿಲ್ಲ. ಸೊಸೆ ಆದವಳು ಯಾವಾಗ ಬಂದ ತಕ್ಷಣ ಅತ್ತೆ ಏನಾರ ದಾರಿ ತಪ್ಪಿದರೆ ಅದನ್ನು ತಿದ್ದಿ ಹೀಗಲ್ಲ ಹೀಗೋಗಿ ಅಂತ ಯಾವಾಗ ಜುಟ್ಟು ಹಿಡಿದು ನಿಂತ್ಕೋತಾಳೋ ಆ ಮನೆ ನಂದು ಗೋಕುಲ ಆಗಿರುತ್ತೆ. ಅತ್ತೆ ದಾರಿಗೆ ಬಿಟ್ಟು ಅವಳ ರೇಖೆಗೆ ದುಡ್ಡಿಗೋಸ್ಕರ ಅತ್ತೆಗೆ ವಹಿಸ್ಕೊಂಡು ಹೋಗುವಂಥದ್ದಲ್ಲ. ಯಾವಾಗಲೂ ಅಷ್ಟೇ ಸೊಸೆಯಾದವಳು ಬಂದು ಮನೆ ಅತ್ತೆನೇ ಕೆಟ್ಟಿರ್ಬೋದು, ಗಂಡನೇ ಕೆಟ್ಟಿರ್ಬೋದು, ಅವ್ರನ್ನ ಒಂದು ಆಡಳಿತದಲ್ಲಿ ತಗೊಂಡು ಮನೆ ಜವಾಬ್ದಾರಿನ ಹೊತ್ಕೊಂಡು ಮನೇಲಿ ಏನು ಬೇಕು ಏನು ಬೇಡ ಅಂದ್ಕೊಂಡು ನೋಡಿಕೊಂಡು ಒಳ್ಳೆ ದಾರಿಗೆ ಅವ್ರನ್ನ ನುಡಿ ನಡೆಸ್ಕೊಂಡು ಒಳ್ಳೆತನದಲ್ಲಿ ಬಾಳಾಟ ಮಾಡ್ಕೊಂಡೋದ್ರೆ ಅವಳು ನಿಜವಾದ ಸೊಸೆ ಆಗ್ತಾಳೆ. ಅತ್ತೆ ದಾರಿ ಕೆಟ್ಟಿದ್ದಾಳೆ ಅಂದ್ಕೊಂಡು ಸೊಸೆನೂ ಅದೇ ದಾರಿ ಕೆಟ್ಕೊಂಡ್ರೆ ಆ ಸಂಸಾರಕ್ಕೊಂದು ಅರ್ಥ ಇರಲ್ಲ. ಏಕೆಂದರೆ ಆಡೋರಿಗೆ 108 ದಾರಿ ಅಂತ ಅತ್ತೆ ಹೋಗಿದ್ದವರಿಗೆ ಸೊಸೆನೂ ಹೋಗ್ತಾಳೆ. ಇದರಲ್ಲಿ ಏನಿದೆ ಸ್ಪೆಷಲು ಅಲ್ವಾ? ಯಾವಾಗಲೂ ಅಷ್ಟೂ ಸೊಸೆ ಆದವಳು ತೂಕವಾಗಿರಬೇಕು, ಅತ್ತೆ ಆದವಳು ತೂಕವಾಗಿರಬೇಕು. ಇಬ್ಬರು ಜಾರಿ ಬಿಟ್ಟು ನಿಂತ್ಕೊಂಡ್ರೆ 3 ಕಾಸಿಗೆ ಮರ್ಯಾದೆ ಯಾವುದೂ ಇರಲ್ಲ. ಏನು ಹೇಳ್ಕೋಬೇಕು ಅದನ್ನು ಮಾತ್ರ ಹೇಳ್ಕೋಬೇಕು, ಯಾವ ಸಂಸ್ಕಾರ ಕಲಿಬೇಕು ಅದು ಮಾತ್ರ ಕಲಿಯೋಕ್ಕೆ ಸಾಧ್ಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಜವಾಗ್ಲೂ ಇದು ನಿಜವಾಗಿ ನಡೆಯುವಂಥ ಘಟನೆಗಳು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾವಾಗಲೂ ಅತ್ತೆ ಸೊಸೆ ನಂಬಿಕೆಯಲ್ಲಿ ಇಡಿ, ಆದರೆ ಅತಿ ನಂಬಿಕೆ ಆಗೋಕ್ಕೆ ಹೋಗಬೇಡಿ.